ಮಾರಕಾಸ್ತ್ರ ರಾಡ್ ಹಿಡಿದು ಎರಡು ಗುಂಪುಗಳ ನಡುವೆ ಮಾರಾಮಾರಿಯಾಗಿದೆ. ಬಾಲಕನ ಮೇಲೆ ಮನಸ್ಸು ಇಚ್ಛೆ ಹಲ್ಲೆ ಮಾಡಲಾಗಿದೆ. ಆತನ ಸ್ಥಿತಿ ಗಂಭೀರವಾಗಿದೆ. ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ಬಂದು ಎರಡು ಗುಂಪುಗಳ ನಡುವೆ ಮಾರಾಮಾರಿಯಾಗಿದೆ. ಬಾಲಕನ ಮೇಲೆ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಇದರಿಂದಾಗಿ ಆತನ ಸ್ಥಿತಿ ಗಂಭೀರವಾಗಿದೆ. ಬೆಳಗಾವಿ ಜಿಲ್ಲೆ ಗೋಕಾಕ್ನ ಲಕ್ಷ್ಮೀ ಬಡಾವಣೆಯಲ್ಲಿ ಒಂದು ಘಟನೆಯಾಗಿದೆ. ವರುಣ್ ಸಂತೋಷ್ ಗೊಲ್ಲರ್ ಗಾಯಗೊಂಡಿರುವಂತಹ ಬಾಲಕನಾಗಿದ್ದಾನೆ. ಬಾಲಕ ವರುಣ್ ಸ್ಥಿತಿ ಗಂಭೀರವಾಗಿದೆ. ಖಾಸಗಿ ಆಸ್ಪತ್ರೆಗೆ ಆತನನ್ನ ದಾಖಲು ಮಾಡಲಾಗಿದೆ. ಕೈನಲ್ಲಿ ರಾಡ್ ಹಿಡಿದುಕೊಂಡು ಬಂದು ಬಾಲಕನ ಮೇಲೆ ತೀವ್ರವಾಗಿ ಹಲ್ಲೆ ಮಾಡಿದ್ದಾರೆ. ಗುಂಪು ಬಡಿದಾಟದ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಗೋಕಾಕ್ನ ಶಹರ ಪೊಲೀಸರು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಅಪ್ಪ ಸಾಹೇಬ್ ಭಜಂತ್ರಿ ಕುಟುಂಬದ ಮೇಲೆ ಕೇಸ್ ಕೂಡ ದಾಖಲಾಗಿದೆ. ಗುಂಪುಗಳ ನಡುವೆ ಆಗಿರುವಂತಹ ಗಲಾಟೆಯಿಂದಾಗಿ ಪಾಪ ಒಬ್ಬ ಬಾಲಕನ ಸ್ಥಿತಿ ಈಗಲೋ ಆಗ್ಲೋ ಅನ್ನುವಂತಹ ರೀತಿಯಾಗಿ ಆಗಿಬಿಟ್ಟಿದೆ. ಎಲ್ಲ ಸೇರಿಕೊಂಡು ರಾಡ್ ಹಿಡ್ಕೊಂಡು ಬಂದು ತಲೆ ಮೇಲೆ ಚಚ್ಚಿ ಅವೆಲ್ಲಲ್ಲಿ ಒಂದಷ್ಟು ಹೆಣ್ಮಕ್ಳು ಕೂಡ ಬರ್ತಾರೆ. ಅದನ್ನು ತಡೆಯುವಂಥ ಪ್ರಯತ್ನ ಮಾಡ್ತಾರೆ. ನೋಡಿ ಹೆಣ್ಣು ಹೊಡೆದಾಡ್ತಾ ಇದ್ದಾರೆ. ರಾಡ್ ಹಿಡ್ಕೊಂಡು ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ಬಂದು ಯಾವ ರೀತಿಯಾಗಿ ಹೊಡೆದಾಟ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳು ಅದನ್ನು ಬಿಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇದರಿಂದಾಗಿ ಒಬ್ಬ ಬಾಲಕ 16 ವರ್ಷದ ಬಾಲಕ ಏನಿದೆ ನೋಡಿ, ಇಲ್ಲಿ ಬಿದ್ದಿದ್ದಾನಲ್ಲ ಹೊಡೆತ ತಿನ್ಕೊಂಡು ಪಾಪ, ಅಥವಾ ಎಲ್ಲ ಸೇರ್ಕೊಂಡು ಏನು ಹೊಡೆದಿದ್ದಾರೆ ಆತನ ಮೇಲೆ, ಆತನ ಸ್ಥಿತಿಯೇ ಗಂಭೀರ ಆಗಿರೋದು. ನೋಡಿ, ಮತ್ತೊಂದು ಕಡೆ ಹೆಣ್ಮಕ್ಳ ಮೇಲೆಲ್ಲ ಹೆಂಗೆ ಹೊಡೆದಾಟ ಆಗ್ತಾ ಇದೆ. ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ಬಂದು ಹೆಣ್ಮಕ್ಳ ಮೇಲೆಲ್ಲ ಹೆಂಗೆ ಹೊಡಿತಾ ಇದ್ದಾರೆ ನೋಡಿ. ಮತ್ತೊಂದಷ್ಟು ಜನ ಬಂದು ಬಿಡಿಸುವಂಥ ಕೆಲಸಗಳಾಗ್ತಾ ಇದೆ. ಒಬ್ರಿಗೊಬ್ರು ಅಂತ ಹೇಳಿ ಮೂಕಿ ಬಿದ್ದು ಹೊಡಿತಾ ಇದ್ದಾರೆ. ಫಸ್ಟ್ ಏನು ಹೊಡೆತವನ್ನು ತಿಂದಿರ್ತಾನೆ, ಈತನ ಸ್ಥಿತಿಯೇ ಈಗ ಗಂಭೀರ ಆಗಿರುತ್ತೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್. ಎಸ್ ಮಂಜುನಾಥ್ ಪಾಟೀಲ್, ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಜಗಳ ಮಾಡ್ಕೊಳ್ತಾ ಇದ್ದಾರೆ? ಹೊಡೆತ ತಿಂತಾ ಇರುವಂಥದ್ದು ಅಥವಾ ಹೊಡಿತಾ ಇರುವಂಥದ್ದು ಏನಿದೆ ಮಾಹಿತಿ? ಏನು ಬೆಳಗಾವಿ ಜಿಲ್ಲೆಯ ಒಂದು ಗೋಕಾಕ್ ಪಟ್ಟಣದಲ್ಲಿ ಈ ಘಟನೆ ಹಣಕಾಸಿನ ವಿಚಾರಕ್ಕೆ ಎರಡು ಗುಂಪಿನ ನಡುವೆ ಮಾರಾಮಾರಿ ಆಗಿದ್ದು, ಮಾರಕಾಸ್ತ್ರಗಳಿಂದ ಹೊಡೆದಾಡಿಕೊಂಡು ಪರಸ್ಪರ ಎರಡು ಗುಂಪುಗಳು ಇವತ್ತು ಆಸ್ಪತ್ರೆಗೆ ದಾಖಲಾಗಿದೆ. ಇದು ಪ್ರಮುಖ ಬೆಳಗಾವಿ ಜಿಲ್ಲೆ ಗೋಕಾಕ್ ಪಟ್ಟಣದ ಲಕ್ಷ್ಮೀ ಬಡಾವಣೆ ಈ ಒಂದು ಘಟನೆ ನಡೆದಿದೆ. ಘಟನೆಯಲ್ಲಿ ಓರ್ವ ಬಾಲಕನ ಸ್ಥಿತಿ ಗಂಭೀರವಾಗಿದ್ದು, ಆ ಗಂಭೀರವಾದಂತಹ ಬಾಲಕ ಈಗ ಆಸ್ಪತ್ರೆಗೆ ದಾಖಲಾಗಿದ್ದು, ಒಂದು ಹಣದ ವಿಷಯಕ್ಕಾಗಿ ಏನು ಇದರಲ್ಲಿರುವಂತಹ ಆರೋಪಿಗಳಿದ್ದಾರೆ ಅಪ್ಪ ಸಾಹೇಬ್ ಭಜಂತ್ರಿಯ ಕುಟುಂಬದ ಮೇಲೆ ಮಾರಣಾಂತಕವಾಗಿ ಹಲ್ಲೆ ಮಾಡಿದ್ದಾರೆ. ತೆಗೆದುಕೊಂಡ ಹಣವನ್ನು ಮರಳಿ ಕೊಡಲಿಲ್ಲ ಅಂತೇಳಿ ಮನೆಗೆ ಬಂದು ದಾಂಧಲೆ ಮಾಡಿ ಅಲ್ಲಿರುವಂತಹ ಮನೆಯ ಸದಸ್ಯರ ಮೇಲೆ ಮತ್ತು ಬಾಲಕನ ಮೇಲೆ ಮಾರಣಾಂತಕ ಹಲ್ಲೆಗಳನ್ನು ಮಾಡ್ತಾರೆ. ಮಾರಕಾಸ್ತ್ರಗಳಿಂದ ಮತ್ತು ಬಡಿಗಳಿಂದ ಬಡಿತಾರೆ. ಅದು ಆ ಒಂದು ದೃಶ್ಯ ಮೊಬೈಲ್ ಅಲ್ಲಿ ಸೆರೆ ಆಗುತ್ತೆ. ಅದಾದ ನಂತರ ಈ ಒಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿಬಿಡಲಾಗುತ್ತೆ. ಅದಾದ ನಂತರ ಬೆಳಗಾವಿಯ ಏನು ಗೋಕಾಕಿನ ಸಹರ್ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆ ಆರೋಪಿಗಳೇನಿದ್ದಾರೆ ಆ ಆರೋಪಿಗಳ ಬಂಧಿಸಲು ಒಂದು ತಂಡವನ್ನು ರಚನೆ ಮಾಡಿ ಈಗಾಗಲೇ ಆ ಆರೋಪಿಗಳ ಬಂಧಿಸಲು ಹರಸಾಹಸ ಪಡ್ತಾ ಇದ್ದಾರೆ. ಕುಸುಮ, ತಮ್ಮೆಲ್ಲ ಮಾಹಿತಿಗಾಗಿ